ಮಕ್ಕಳೇ, ಇವತ್ತು ನಾನು ನಿಮಗೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಈ ಗಾದೆ ಮಾತಿನ ಅರ್ಥ ತಿಳಿಸೋದಕ್ಕೆ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಹೇ ಸ್ನೇಹ, ಏನ್ ಮಾಡ್ತಾ ಇದೀಯಾ? ನಾನು ಓದ್ಕೊಳ್ತಾ ಇದ್ದೀನಿ. ಪರೀಕ್ಷೆ ಇನ್ನೇನ್ ಹತ್ರ ಬಂತಲ್ಲ. ಪರೀಕ್ಷೆನಾ? ಪರೀಕ್ಷೆಗೆ ಇನ್ನು 3 ತಿಂಗಳಿದೆ, ಇವಾಗ್ಲೇ ಓದ್ಕೊಳ್ತಾ ಇದೀಯಾ? ನೀನೊಬ್ಳು ದೊಡ್ಡಿ. ಬಾ, ನಮ್ ಜೊತೆ ಆಟ ಆಡ್ಬಾ. ಇವಾಗ ಆಟದ ಸಮಯ. ಇಲ್ಲ ಇಲ್ಲ, ನೀನ್ ಬೇಕಾದ್ರೆ ಆಟಕ್ ಹೋಗು. ನನ್ ಆಟದ ಸಮಯ ಸಂಜೆ 5ಕ್ಕೆ. ಬಾ ಸ್ನೇಹ, ಆಟ ಆಡು, ನಮ್ ಜೊತೆ ಆಟಕ್ಕೆ ಸೇರ್ಕೋ ಬಾ. ಬಾ ಸ್ನೇಹ. ಓಹೋ, ಸಮಯ 6 ಗಂಟೆ ಆಯ್ತು. ನಮ್ಮ ಮನೆಯ ಕೈತೋಟಕ್ಕೆ ನೀರ್ ಹಾಕಿ ಓದ್ಕೊಳಕ್ ಹೋಗ್ಬೇಕು ನಾನು ಬರ್ತೀನಿ. ಯಾವಾಗ ನೋಡಿದ್ರು ಓದು ಓದು ಅಂತೀಯಲ್ಲ. ಬಾ, ಇನ್ನೊಂದ್ ಸ್ವಲ್ಪ ಹೊತ್ತು ಆಟ ಆಡು. ಹೀಗೆ ಸ್ನೇಹ ಪ್ರತಿದಿನ ಓದೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತಾಳೆ. ಇವಳಿಗೆ ಬರೀ ಇದೇ ಕೆಲ್ಸ ಆಗೋಯ್ತು, ಯಾವಾಗ ನೋಡಿದ್ರು ಓದೋದು. ಹೀಗೆ ನೋಡ್ತಾ ಇದ್ದಂಗೆ ದಿನಗಳು ಕಳೆದು ಪರೀಕ್ಷೆ ದಿನ ಬಂದೇ ಬಿಡ್ತು. ಅಯ್ಯೋ, ಪರೀಕ್ಷೆ ದಿನ ಎಷ್ಟೇ ಓದಿದ್ರು ಅರ್ಥ ಆಗ್ತಾ ಇಲ್ಲ. ನಾನ್ ಏನ್ ಮಾಡ್ಲಿ ಇವಾಗ? ನಾನಿನ್ನು 3 ಪಾಠ ಓದಿಲ್ಲ, ಪರೀಕ್ಷೆ ಇನ್ನೇನ್ ಬಂದೇ ಬಿಡ್ತು. ಹೀಗೆ ಎಲ್ಲಾ ಮಕ್ಕಳು ಪರೀಕ್ಷೆ ಬರೀತಾರೆ. ಫಲಿತಾಂಶ ಬಂದ್ಮೇಲೆ ನೋಡಿದ್ರೆ ಸ್ನೇಹಳ ಅಂಕ ಬೇರೆ ಎಲ್ಲಾ ವಿದ್ಯಾರ್ಥಿಗಳ ಅಂಕಕ್ಕಿಂತ ಹೆಚ್ಚಿತ್ತು. ಶಾಲೆಗೆ ಪ್ರಥಮ ಸ್ಥಾನ ಬಂದಿತ್ತು. ಆದ್ರಿಂದನೇ ಹೇಳೋದು, ಯಾವುದೇ ಕೆಲಸ ಮಾಡಬೇಕಾದ್ರೂ ಪೂರ್ವ ತಯಾರಿಗಳು ಬಹುಮುಖ್ಯ. ಪರೀಕ್ಷೆಯ ಸಮಯದಲ್ಲಿ ತಯಾರಾಗುವ ಅಭ್ಯಾಸ ಉತ್ತಮ ಫಲಿತಾಂಶ ಕೊಡೋದಿಲ್ಲ. ಶಾಲೆಯ ಆರಂಭದಿಂದಲೇ ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರೆ ಪರೀಕ್ಷೆ ಸಮಯ ಕಠಿಣ ಅನ್ಸೋದಿಲ್ಲ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಿದ್ರೆ ಗೆಲುವು ಸಿಕ್ಕೋದಿಲ್ಲ. ವಂದನೆಗಳು.